ಮುಂಗಾರು ಮಳೆಗೆ ಮೈದುಂಬಿಕೊಂಡಿರುವ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜನಸಾಗರ ಮುಂದುವರೆದಿದೆ. ಜೂನ್ 29ರ ಭಾನುವಾರ ಕೂಡ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಜಲಪಾತದ ಜಲಧಾರೆಯ ವೈಭೋಗ ವೀಕ್ಷಣೆಗೆ ವಿವಿಧೆಡೆಯಿಂದ ದೌಡಾಯಿಸಿದ್ದರು. ಕಳೆದ ಕೆಲ ದಿನಗಳಿಂದ ಜಲಪಾತದ ಸುತ್ತಮುತ್ತ ಭಾರೀ ಮಳೆಯಾಗುತ್ತಿತ್ತು. ಇದರಿಂದ ಮಂಜು ಮುಸುಕಿದ ವಾತಾವರಣ ಆವರಿಸಿತ್ತು. ಆದರೆ ಭಾನುವಾರ ಮಳೆಯ ಪ್ರಮಾಣ ಇಳಿಮುಖವಾಗಿತ್ತು. ಇದರಿಂದ ಜಲಪಾತ ವೀಕ್ಷಣೆ ಮಾಡಲು ಪ್ರವಾಸಿಗರಿಗೆ ಸಾಕಷ್ಟು ಅನುಕೂಲವಾಗಿತ್ತು. ಜಲಪಾತದ ಬಳಿ ಆಗಾಗ್ಗೆ ಬೀಳುವ ಮಳೆ, ಮಂಜು ಮುಸುಕಿದ ವಾತಾವರಣ, ಹಚ್ಚ ಹಸಿರಿನ ನಡುವೆ ಆಲ್ನೊರೆಯಂತೆ ದುಮ್ಮಿಕ್ಕುವ ಜಲಧಾರಿಯ ಸೊಬಗು ಪ್ರವಾಸಿಗರ ಮನ ಸೂರೆಗೊಳ್ಳುತ್ತಿದೆ. ಶರಾವತಿ ಕಣಿವೆ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಜೋಗ ಜಲಪಾತ ಬೋರ್ಗರೆಯಲಾರಂಭಿಸಿದೆ. ಕಳೆದ ಹಲವು ವಾರಗಳಿಂದ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಜೋಗಕ್ಕೆ ಆಗಮಿಸುತ್ತಿದ್ದಾರೆ. ಅದರಲ್ಲಿಯೂ ರಜಾ ದಿನಗಳಂದು ಹಾಗೂ ವೀಕೆಂಡ್ ವೇಳೆ ಜನಸಾಗರವೇ ಹರಿದು ಬರುತ್ತಿದೆ. అదే పోరే మూల కరెంట్ కార్తీ ఇంకా లంచ్ పడదేప మన తెగేనా
ಜೋಗ ಫೇಮಸ್ ಅಂತ ಅಂದಾಗ ಏನು ಫೇಮಸ್ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ತಿದ್ದೆ. ಇಲ್ಲಿ ಬಂದು ನೋಡಿದಾಗ ಗ್ರೀನರಿ ಮತ್ತು ಇಲ್ಲಿ ವಾತಾವರಣ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಖುಷಿ ಆಯಿತು. ಮತ್ತು ಈ ರಾಜಾ ರಾಣಿ ರೋರೋ ರಾಕೆಟ್ ಅಂತ ಹೆಸರು ಬಂದಿದ್ದು ಬ್ರಿಟಿಷಿಂದ. ಅದು ಏನಕ್ಕೆ ಇಟ್ಟರು ಅಂತ ಗೊತ್ತಿರಲಿಲ್ಲ. ಆಮೇಲೆ ಇದು ನೋಡಿ ಇದು ಆ ಒಂದು ಅದ್ಭುತನ ಬ್ರಿಟಿಷರು ವರ್ಣಿಸೋದಕ್ಕೋಸ್ಕರ ರಾಜಾ ರಾಣಿ ರೋರೋ ರಾಕೆಟ್ ಅಂತ ಇಟ್ಟಿದ್ದು. ಅದು ನೋಡಿ ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಆ ನೀರು ಬೀಳೋ ಒಂದು ರೀತಿ, ಆಮೇಲೆ ಅದು ಸ್ನೋ ಒಂದು ಬರೋ ರೀತಿ, ಅದೆಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಸುತ್ತ ತುಂಬ ಗ್ರೀನರಿ ಆಗಿದೆ, ತುಂಬ ಗಿಡ ಮರಗಳು, ಆಮೇಲೆ ಮಳೆ ತುಂಬ ಚೆನ್ನಾಗಿದೆ. ಸಿಟಿಯಲ್ಲಿ ಇದ್ದು ಅದು ಎಲ್ಲ ನೋಡಿ ತುಂಬ ಬೇಜಾರಾಗಿ ಇವಾಗ ಫುಲ್ ಗ್ರೀನರಿ ಮತ್ತು ನೀರು ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಮ್ಮದು ಶಿವಮೊಗ್ಗ. ತುಂಬ ಚೆನ್ನಾಗಿದೆ ಜೋಗ. ಮಳೆ ಇಲ್ಲದ ಕಾರಣ ನೋಡಿ ತುಂಬ ಖುಷಿಯಾಗಿದೆ. ಲಾಸ್ಟ್ ಟೈಮ್ ಬಂದಿದ್ವಿ, ಮಳೆ ಇರೋದ್ರಿಂದ ನೋಡೋಕ್ಕಾಗಿರಲಿಲ್ಲ. ಈ ಸಲ ಮಳೆ ಇಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಜೋಗ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬಿದ್ದಾರೆ ಭಾನುವಾರ ಆದ್ದರಿಂದ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು ಕರ್ಕೊಂಬಂದಿರೋದಕ್ಕೆ. ತುಂಬ ಚೆನ್ನಾಗಿದೆ. ಜೋಗದಲ್ಲಿ ಈಗೀಗ ಹೊಸದಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇನ್ನು ಬೇಗ ಮಾಡಿದರೆ ಎಲ್ಲ ಪ್ರವಾಸಿಗರಿಗೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೋಡೋಕ್ಕೆ.